ಬೆಳಿಗ್ಗೆ ಎದ್ದ ತಕ್ಷಣ ಬ್ರೇಕ್‌ಫಾಸ್ಟ್ ಏನಪ್ಪಾ ಮಾಡೋದು? ಲಂಚ್ ಬಾಕ್ಸಿಗೆ ಏನಪ್ಪಾ ಹಾಕೋದು ಅಂತ ಯೋಚನೆ ಆಗತ್ತಲ್ವಾ? ಈ ಎರಡಕ್ಕೂ ಸೂಟ್ ಆಗೋವಂತ ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಇವತ್ತು. ಇವತ್ತಿನ ಸ್ಪೆಷಲ್ ಬಟಾಣಿ ರೈಸ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನೀಸ್ ಕಿಚನ್. ನಾನಿಲ್ಲಿ ಒಣ ಬಟಾಣಿನ ತಗೊಂಡಿರೋದ್ರಿಂದ ಇದನ್ನ ಓವರ್ ನೈಟ್ ನೆನೆಸಿದ್ದೀನಿ. ಈಗ ಇದನ್ನ ಚೆನ್ನಾಗಿ ತೊಳ್ಕೊಂಡು ಇದನ್ನ ಬೇಯಿಸ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಕುಕ್ಕರ್ಗೆ ಬಟಾಣಿ, ನೀರು ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಂತಿದ್ದೀನಿ. ಇದನ್ನ 2 ವಿಷಲ್ ತಗೊಂಡ್ರೆ ಸಾಕು. ಈಗ ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. 1 ಕಪ್ ಬೇಯಿಸಿರೋ ಬಟಾಣಿ, ಇದನ್ನ ಹಸಿ ಬಟಾಣಿಲೂ ಕೂಡ ಮಾಡ್ಬೋದು. ಮತ್ತೆ 1 ಮೀಡಿಯಂ ಸೈಜ್ ಈರುಳ್ಳಿ, 4 ಹಸಿಮೆಣಸಿನಕಾಯಿ, 2 ಕಡ್ಡಿ ಕರಿಬೇವು, ಸ್ವಲ್ಪ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ, 1 ಸ್ಪೂನ್ ಮೆಣಸು ಮತ್ತು ಸ್ವಲ್ಪ ಕಾಯಿ ತುರಿ. ಇದಿಷ್ಟೇ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್ ಈ ರೆಸಿಪಿಗೆ. ಮೊದಲಿಗೆ ನಾನಿಲ್ಲಿ ಮೆಣಸನ್ನ ಹುರ್ಕೊಂತಿದ್ದೀನಿ. ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಸ್ವಲ್ಪ ರೋಸ್ಟ್ ಆದಮೇಲೆ ತೆಗೆದಿಟ್ಕೊಳ್ಳೋಣ. ಈಗ ಜೀರಿಗೆ. ಇಲ್ಲಿ ಜೀರಿಗೆ ಮತ್ತು ಮೆಣಸು ಸಮ ಪ್ರಮಾಣದಲ್ಲಿ ತಗೊಂಡು ಸಾಸಿವೆನ ಅದರ ಅರ್ಧದಷ್ಟು ತಗೊಳ್ಳಿ. ಇದು ಸಾಸಿವೆ ಬೇಗ ರೋಸ್ಟ್ ಆಗಿಬಿಡತ್ತೆ. ಈಗ ಈ 3 ಇಂಗ್ರೀಡಿಯೆಂಟ್ಸ್ನ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ನಾನೀಗ ಇಲ್ಲಿ ಒಂದು ಜಾರಿಗೆ ಜೀರಿಗೆ, ಸಾಸಿವೆ ಮತ್ತು ಮೆಣಸು 3ನ್ನು ಹಾಕ್ಕೊಂಡು ರುಬ್ಕೊತಿದ್ದೀನಿ. ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲಿ ಬಾಣಲೆಗೆ ನಾನೊಂದು 3 ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀನಿ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ಸಾಸಿವೆ ಸ್ವಲ್ಪ ಸಿಡಿದಾದ್ಮೇಲೆ ಕರಿಬೇವು ಮತ್ತು ಸಾಸಿವೆ ಎರಡು ಸ್ವಲ್ಪ ಒಂದು 2 ಸೆಕೆಂಡ್ ಆದಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಹಸಿಮೆಣ್ಸಿನ್ಕಾಯಿನ ನೋಡ್ಕೊಂಡು ಹಾಕ್ಕೋಬೇಕು. ಯಾಕಂದರೆ ನಾವು ಆಲ್ರೆಡಿ ಮೆಣಸು ತೊಗೊಂಡಿರೋದ್ರಿಂದ ಮೆಣಸಿನ ಖಾರ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಬರೀ 3ರಿಂದ 4 ತೊಗೊಂಡಿದ್ದೀನಿ. ಮತ್ತು ಈಗ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿನ ಹಾಕ್ಕೋಬೇಕಾಗತ್ತೆ. ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದು ಸ್ವಲ್ಪ ಹೊತ್ತಾಗಲಿ. ಇದು 1 ನಿಮಿಷ ಆದಮೇಲೆ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಈಗ ಇದಕ್ಕೆ ಬಟಾಣಿನ ಹಾಕ್ಕೊಳ್ಳೋಣ. ಇದು ಬಟಾಣಿ ಆಲ್ರೆಡಿ ಬೆಂದಿರೋದ್ರಿಂದ ತುಂಬ ಹೊತ್ತು ಬೇಯಿಸುವಂಥ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಅದಕ್ಕೆ ಹಿಡಿದ್ರೆ ಸಾಕು. ಇದನ್ನು ಹತ್ತತ್ರ 1ರಿಂದ 2 ನಿಮಿಷ ಬೇಯಿಸ್ಕೊಳ್ಳೋಣ. ನಾವೀಗ ಆಲ್ರೆಡಿ ಬಟಾಣಿಗೆ ಉಪ್ಪು ಹಾಕಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ಉಪ್ಪು ಹಾಕಾದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸೋಣ. ಇದು ಆಗಿದೆ. ಈಗ ಈ ಸ್ಟೇಜಲ್ಲಿ ನಾವು ರುಬ್ಬಿರೋ ಅಂಥ ಪೌಡರ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಪೌಡ್ರ್ ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಆಲ್ರೆಡಿ ನಾವು ಪೌಡರ್ನ ಮಾಡೋಕ್ಕೆ ಮುಂಚೆ ಎಲ್ಲನೂ ರೋಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದು ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಆ ಮಸಾಲೆ ಚೆನ್ನಾಗಿ ಹಿಡಿದ್ರೆ ಸಾಕು. ಲಾಸ್ಟಲ್ಲಿ ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಈ ಕಾಯಿ ತುರಿನ ಹಾಕ್ಕೋಬೇಕು. ಕಾಯಿ ತುರಿ ಹಾಕ್ಕೊಂಡು ಇದಕ್ಕೆ ಈಗ ನಾನೀಗ ಗ್ಯಾಸ್ ಆಫ್ ಮಾಡ್ಕೊತೀನಿ. ಇಷ್ಟೇ. ಈಗ ಇದಕ್ಕೆ ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ಕಲಸಿದ್ರೆ ಬಟಾಣಿ ರೈಸ್ ರೆಡಿಯಾಗಿ ಹೋಗುತ್ತೆ. ನೋಡಿದ್ರಲ್ಲ ಎಷ್ಟು ಬೇಗ ಆಯ್ತಂತ. ಇದು ನಾವೀಗ ನಾರ್ಮಲಿ ಬಟಾಣಿ ಪಲಾವ್ ಅಂತೆಲ್ಲ ಮಾಡ್ತೀವಲ್ವಾ, ಅದ್ರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಇರುತ್ತೆ, ಕಾಯೆಲ್ಲ ಯೂಸ್ ಮಾಡಿರ್ತೀವಿ. ಇದು ಸಿಂಪಲ್ ಆಗಿರುತ್ತೆ, ಚಿತ್ರಾನ್ನ ಥರಾನೇ ಇರುತ್ತೆ. ಬಟ್ ಆ ಜೀರಿಗೆ, ಮೆಣಸಿನ ಪುಡಿ ಹಾಕಿರೋದ್ರಿಂದ ಅದರ ಟೇಸ್ಟೇ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಮನೇಲಿ. ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.